ಹಾಯ್ ಇದು ಮಂಡೇ ಮಾರ್ನಿಂಗ್ ಮಿನಿ ಬ್ಲಾಗ್. ಒಂದೆರಡು ದಿನದಿಂದ ಯೋಗನ ಸ್ಕಿಪ್ ಮಾಡಿಬಿಟ್ಟಿದ್ದೆ, ಹಾಗಾಗಿ ಇವತ್ತೊಂದು 20 ನಿಮಿಷ ಎಕ್ಸ್ಟ್ರಾನೇ ಮಾಡ್ಕೊಂಡಿದ್ದಾಯಿತು. ಇನ್ನು ನಿನ್ನೆ ನಾನ್ ವೆಜ್ ಮಾಡಿದ್ರಿಂದ ರಾತ್ರಿನೇ ಎಳ್ಳೀರಿಗೆ ಸ್ವಲ್ಪ ಕಲ್ಸಕ್ರೆನ ಹಾಕಿಟ್ಟಿದ್ದೆ, ಅದಕ್ಕೆ ಇವಾಗ ಗೋನ್ನ ಸೇರಿಸ್ಕೊಂಡು ಕುಡಿತಾ ಇದ್ದೀನಿ. ದೇಹಕ್ಕೆ ತುಂಬಾ ತಂಪು, ಹಾಗಾಗಿ ಇನ್ನು ಇವತ್ತಿನ ತಿಂಡಿಗೆ ಪಂಪ್ಕಿನ್ ಪರೋಟ ಮಾಡಿ ಮಶ್ರೂಮ್ ಕರಿ ಮಾಡೋಣ ಅಂತೇಳಿ ಮಶ್ರೂಮ್ಗೆ ಅರಿಶಿನ ಉಪ್ಪು ಖಾರದ ಪುಡಿ ಎಲ್ಲನೂ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಮಾಮೂಲಿ ಪಂಪ್ಕಿನ್ನ ಸ್ಟೀಮ್ ಮಾಡಿಕೊಂಡು ಚಪಾತಿ ಥರ ಲಟ್ಟಿಸ್ಕೊಳ್ಳೋದು ಅಷ್ಟೇ ಪರೋಟ ಅಂದರೆ. ಇವಾಗ ಒಂದು ಕಡಾಯಿಗೆ ಎಣ್ಣೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಟೊಮೊಟೊ ಕೂಡ ಸೇರಿಸಿ ಟೊಮೊಟೊ ಸಾಫ್ಟ್ ಆದಮೇಲೆ ನೀರು ಹಾಕಿ ಕುದಿಸ್ಕೊಂಡು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕಡಾಯಿಗೆ ಎಣ್ಣೆ, ಖಾರದ ಪುಡಿ, ರುಬ್ಬಿರೋ ಮಸಾಲೆ, ಧನಿಯಾ ಪುಡಿ, ಉಪ್ಪೆಲ್ಲನೂ ಸೇರಿಸಿ ಕುದಿಸ್ಕೊಂಡು ಮ್ಯಾರಿನೇಟ್ ಮಾಡಿರೋ ಮಶ್ರೂಮ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ಮಸಾಲೆಗೆ ಸೇರಿಸಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಕರಿ ರೆಡಿನೇ ಆಗೋಗ್ಬಿಡುತ್ತೆ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಕಾಳುಗಳನ್ನ ಸ್ಟೀಮ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಬಳಸ್ಕೊಂಡು ಸಲಾಡ್ ಕೂಡ ಮಾಡಿಕೊಂಡೆ. ಇನ್ನು ನನಗೆ ಮಖಾನ, ಕಡಲೆಬೀಜ, ಆ್ಯಪಲ್, ಬಾದಾಮಿ, ಅಗಸೆ ಬೀಜ, ಡೇಟ್ಸ್, ಏಲಕ್ಕಿ, ಕೊಕೊನಟ್ ಮಿಲ್ಕ್ ಸೇರಿಸಿ ಸ್ಮೂದಿ ಮಾಡ್ಕೊಂಡಿದ್ದೆ. ಇದಂತೂ ತುಂಬಾ ರುಚಿಯಾಗಿರುತ್ತೆ.